ಹಾಯ್ ಹಲೋ ನಮಸ್ಕಾರ ರೀ, ನಾನು ನಿಮ್ಮ CM ಸಾಮ್ರಾಟ. ಇವತ್ತು ಯಾವ ಕಡೆ ಹೊರಟಿದ್ದೀವಿ ಅಂದರೆ ನಮ್ಮ ಕಲಬುರಗಿಯ ಮಹಾನಗರ ಪಾಲಿಕೆ ಕಡೆ ನಮ್ಮ ಪಯಣ. ಸ್ಟ್ರೈಕ್ ಇದೆ, ಸುದ್ದಿ ತಗೊಂಡು ಬನ್ನಿ ಅಂತ ನಮ್ಮ ಆಫೀಸ್ ಕಡೆಯಿಂದ ಕಳಿಸಿದ್ರು. ನಾವು ಬರೋಷ್ಟರಲ್ಲಿ ಎಲ್ಲ ಸ್ಟ್ರೈಕು ಎಲ್ಲ ಸುದ್ದಿ ಮುಗ್ದೇ ಹೋಗಿತ್ತು. ಎಲ್ಲ ಮುಗ್ದಿದೆ ಅಂತ ನಾವು ರಿಟರ್ನ್ ಬೈಕ್ ತಗೊಂಡು ನಮ್ಮ ಆಫೀಸ್ ಕಡೆ ಹೊರಟಿದ್ದೀವಿ. ಮಳೆಗಾಲದಲ್ಲಿ ಕೂಡ ಬೆವರು ಬಿಡೋ ಬಿಸಿಲಿನ ನಾಡು ನಮ್ದು, ಆದ್ರೂ ಕೂಡ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಈ ಸಿಚುವೇಶನ್ ತಕ್ಕ ಒಂದು ಸಾಂಗ್ ನೆನಪಾಗುತ್ತೆ. ಪದಗಳೇ ನಾಚುವ ಕವನವು ನೀ, ಕವಿಗಳಿಗೆ ದುಃಖದ ಕಲ್ಪನೆ ನೀ. ಮೇನ್ ರೋಡ್ಗೆ ಎಂಟ್ರಿ ಕೊಟ್ಟೇ ಬಿಟ್ವಿ. ನಮ್ಮ ಸಾರಥಿ ಕೂಡ ಸ್ಪೀಡ್ ಆಗಿ ಗಾಡಿ ಹೊಡೆದೇ ಬಿಟ್ರು. ನಮ್ಮ ದಾರಿ ನೇರವಾಗಿತ್ತು, ಬಂದ ದಾರಿ ಗೊತ್ತಾಗದೆ ನಮ್ಮ ರಥನ ಎಡಗಡೆ ಹಾಕೇ ಬಿಟ್ವಿ. ಇವತ್ತು ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇದೆ. ಪರವಾಗಿಲ್ಲ ಬಿಡಿ, ಯಾರಾದ್ರೂ ಬೇಕು ಅಂತ ಮಾಡ್ತಾರ. ಭಗವಂತನ ಇಚ್ಛೆ ಇತ್ತು, ಏನೂ ಆಗ್ಲಿಲ್ಲ. ಮತ್ತೆ ನಮ್ಮ ರಥದ ಸೌಂಡು ಸ್ಟಾರ್ಟ್ ಆಯ್ತು. ಆಧ್ಯಾತ್ಮದ ಬಗ್ಗೆ ಆಳವಾಗಿ ಮಾತಾಡ್ತಾ ಹೋಗುವಾಗ ನಮಗ್ ಕಂಡಿದ್ದು ಪೊಲೀಸ್ ಆಫೀಸರ್ ಟ್ರಾನ್ಸ್ಫರ್ ಆದ್ರೆ ಹೋಗೋದು ಇನ್ನೊಂದು ಪೊಲೀಸ್ ಸ್ಟೇಷನ್ಗೆನೆ. ಒಂದ್ ಕಾಲದಲ್ಲಿ ನಾನು ಪೊಲೀಸ್ ಆಗ್ಬೇಕಂತ ಕನಸು ಕಂಡೆ, ಆದ್ರೆ ಕನಸು ಕನಸಾಗೆ ಉಳ್ಕೊಂಡ್ಬಿಟ್ಟಿದೆ. ನಮ್ಮ ಸರ್ಕಾರಿ ಆಸ್ಪತ್ರೆ ಕಂಡಾಗ್ಲೇ ನಮ್ಗೆ ಗೊತ್ತಾಯ್ತು ನಾವು ತಪ್ಪು ದಾರಿಗೆ ಬಂದಿದೀವಿ ಅಂತ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನೋ. ಮುಂದೆ ಬಂದು ಲೆಫ್ಟ್ ತಗೊಂಡ್ವಿ. ಇವಾಗ ನಮ್ಮ ನಡೆ ನಮ್ಮ ಆಫೀಸ್ ಕಡೆಗೆ ಅಂತ ಹೋಗ್ತಾ ಇದೀವಿ. ನಾನೇನಾದ್ರೂ ನೆಕ್ಸ್ಟ್ CM ಆದ್ರೆ ನಮ್ಮ ಕಲಬುರ್ಗಿಗೆ ಬ್ಯೂಟಿಫುಲ್ ಸಿಟಿ ಅಂತ ಇಟ್ಬಿಡ್ತೀನಿ. ಸುತ್ತಿ ಅದೇ ಜಾಗಕ್ಕೆ ಬಂದಿದೀವಿ. ಆವಾಗ್ಲೇ ನಾವು ನೇರವಾಗಿ ಹೋಗೋದ್ ಬಿಟ್ಟು ಎಡಗಡೆ ತಿರ್ಕೊಂಡ್ ಬಿಟ್ಟಿದ್ವಿ. ಇವಾಗ ನಾವು ನೇರ ದಿಟ್ಟ ನಿರಂತರ. ಇದೇ ನೋಡಿ ನಮ್ಮ ಕಲಬುರ್ಗಿ ಆರ್ಕಿಡ್ ಮಾಲ್. ಏನ್ ಬಾಬದ ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರಾ? ಅಣ್ಣ ಇವಾಗ ಟೈಮ್ ಆಗಿದೆ, ಮತ್ತೆ ಸಿಗ್ತೀವಿ, ಬಾಯ್. ಹವಾಮಾನ ವರದಿ ಪ್ರಕಾರ ಮೋಡ ಕವಿದ ವಾತಾವರಣ, ಮಳೆ ಬೀಳೋ ಸಂಭವ ಜಾಸ್ತಿ ಆಗಿದೆ. ಹಂಗೋ ಹಿಂಗೋ ಕಷ್ಟಪಟ್ಟು ದಾರಿ ಹುಡ್ಕೊಂಡು ನಮ್ಮ ಆಫೀಸ್ಗೆ ನಾವು ಬಂದೇ ಬಿಟ್ವಿ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ID ನ ಫಾಲೋ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.